ಲಾಗ್ ಮಾಡ್ಬೇಕಾದ್ರೆ ಹಂಗಾರ ನೋಡಿತಾರೆ. ಲಾಸ್ಟ್ ಮೂಮೆಂಟಲ್ಲಿ ನಮ್ಮ ಫ್ಲೈಟ್ ಏನಿತ್ತು ಅದು ಪೋಸ್ಟ್ಪೋನ್ ಆಗಿದೆ. ಒಂದು ರೀಚ್ ಆಗಿದ್ದೀನಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ. ಶಾಕ್ ಆಗ್ಬಿಡ್ತೀರಾ, ದಂಗ ಆಗ್ಬಿಡ್ತೀರಾ ನೀವು ನೋಡಿದ್ರೆ. ಇಲ್ಲಿ ಏನು ಕಾಣ್ತಿದ್ದಾರೆ ಪ್ರತಿಯೊಬ್ಬರು ನಮ್ಮ ಜೊತೆ ಬರ್ತಾ ಇದ್ದಾರೆ. 2 ಗಂಟೆಗೆ 4 ಗಂಟೆಗೆ ಆಯಿತು, ಇವಾಗ 7 ಗಂಟೆಗೆ ಹಾಕಿದ್ದಾರೆ. ಅವರು ಫ್ರೆಂಡ್ಶಿಪ್ಗೆ ಎಫ್ ಮಾಡಿಬಿಟ್ಟಿದ್ದಾರೆ. ಪೊಲೀಸ್ ಹೊಡಿತಾರೆ ಅಂತ ಎಲ್ಲ ಟ್ರ್ಯಾಕ್ ಮೇಲೆ ಒಂದೊಂದು ಮೂಲೆಯಲ್ಲಿ ಕುತ್ಕೊಂಡಿದ್ದೀವಿ. ಕತ್ಲಲ್ಲಿ ಗೊತ್ತಾಗಿಲ್ಲ ಯಾರ್ಯಾರು ಎಲ್ಲೆಲ್ಲಿದ್ದೀವಿ. ಯಾರು ಕೌಂಟ್ರಲ್ಲಿ ಇರೋಲ್ಲ, ಹುಡುಗಿನ ಚೆನ್ನಾಗಿದೆ ಗುರು ಅಲ್ವಾ? ಚೆನ್ನಾಗಿದೆ, ಚೆನ್ನಾಗಿದೆ. ಆಕಾಶದಲ್ಲಿದ್ದೀವಿ ಈಗ ನೋಡ್ರಿ. ಫ್ಲೈಟಲ್ಲಿ ಬಾತ್ರೂಮ್ ಕಷ್ಟ ಬಿದ್ದು ಒಬ್ಬ ನಿಂತ್ಕೊಬೋದು. ಸ್ವಲ್ಪ ದಪ್ಪ ಇರೋರು ಅದು ಹೆಂಗೆ ನಿಂತ್ಕೊತಾರೋ. ಅಲ್ಲಿ ಮುಂದೆ ಇರೋರ್ನ ಆ ಬಸ್ಗೆ ಹತ್ತಿಸ್ಕೊತಾವ್ರೆ. ನಾವು ಆರಾಮಾಗಿ ನಿಂತ್ಕೊಂಡಿದ್ದೀವಿ ಇಲ್ಲಿ. ಏನೋ ನಮಗೋಸ್ಕರ ಸ್ಪೆಷಲ್ ಆಗಿ ಬಸ್ ಕಳ್ಸೋ ಥರ. 100 में जाएगा 7 लोगों को बिठा के कैसे है भैया? ನೋ ಟೆನ್ಷನ್ ತಾತ. ಜೀವನದಲ್ಲಿ ಎಲ್ಲ ನೋಡ್ಬಿಟ್ಟಿದ್ದೀರಾ. ಸೊ ಗೈಸ್ ನೋಡ್ರಿ, ಓಲ್ಡ್ ಮಾಂಕ್ ಲವರ್ಸ್ ಯಾರಾದರೂ ಇದ್ದರೆ ಕಮೆಂಟ್ ಹಾಕಿ ನೋಡಿ. ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲೂ ನಿಮಗೋಸ್ಕರ ಸ್ಪೆಷಲಾಗಿ ಓಲ್ಡ್ ಮಾಂಕ್ ಇಟ್ಟಿದ್ದಾರೆ. ಆ್ಯಂಡ್ MRP ಪ್ರೈಸಲ್ಲೇ ಸಿಗುತ್ತಂತಿಲ್ಲಿ. ಸೊ ಅದಕ್ಕೋಸ್ಕರ ನೋಡೋಣ ಹೆಂಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ರೌಂಡ್ ಸಾಕಕ್ಕೆ ಬಂದಿದ್ದೀವಿ. ಬೇಜಾನ್ ಬ್ರ್ಯಾಂಡ್ಗಳಿದ್ದಾವೆ, ಫುಲ್ಲು ಅದೇ. ಟೀಚರ್ಸು 100 ಪೇಪರ್ಸ್ ನೋಡಲಿಲ್ಲ ನಾನು. ಟೀಚರ್ಸ್ ನೋಡಿದೆ, ಮಾರ್ಫಿಯಸ್ ನೋಡಿದೆ, 1-2-3 ನೆನಪಿದೆ ನನಗೆ. ಇನ್ನೆಲ್ಲ ಚಾಂಪಿಯನ್ಸು, ವೈನ್ಸು, ಏನು ಬೇಕೆಲ್ಲ ಇದೆ ನೋಡಿರಿ. ಇಲ್ಲಿಂದ ತೊಗೊಂಡೋಗ್ಬೇಕಂದ್ರೆ ಆರಾಮಾಗಿ ತೊಗೊಂಡೋಗ್ಬೋದು. ಅದು MRP ಪ್ರೈಸಲ್ಲಿ. ಬ್ಲೆಂಡರ್ ಸ್ಪ್ರೈಡ್ ಇದೆ, ಫುಲ್ ಅದೇ MRP. ಆ ಜ್ಯೂಸ್ನ ಅಲ್ಲಿ ಟೇಬಲ್ ಮೇಲೆ ಇಟ್ಟಿದ್ವಿ. ಫ್ರೆಂಡ್ಸ್ ನಂಬಲ್ಲ ಅದಕ್ಕೆ ನೋಡಿ. ಬೆಸ್ಟ್ ಎಕ್ಸಾಂಪಲ್. ತಗೊಳ್ಳೋ ಕುಡಿಯೋದು ತೆಗೆದುಕೊಟ್ರೆ ಅಲ್ಲೆಲ್ಲೋ ಇದ್ದಿದ್ದನ್ನು ತಂದು ಕೊಡ್ತಾ ಇದೆಯಾ ಅಂತ ಪ್ರಾಮಿಸ್ ಇಟ್ಟರು ನಂಬಲಿಲ್ಲ. ಸರಿ ಆಮೇಲೆ ಇವ್ರು ಕುಡಿದ್ಮೇಲೆ ನಾವು ಸರಿ ಕುಡಿದು ನನಗೆ ಏನಿದ್ದಾರಪ್ಪ ಫ್ರೆಂಡ್ಸು, ಏನಿದ್ದಾರೆ ನೋಡ್ರಿ. ಫ್ರೆಂಡ್ಸ್ನೇ ನಂಬಲಿಲ್ಲ, ಯಾರು ನಂಬ್ತಾರೆ? ಏರ್ಪೋರ್ಟಿಗೆ ಬಂದು ಇಲ್ಲಿವರೆಗೂ ತಿಂದ್ವಿ ಅಂದರೆ ಏನಾದರೂ ಅದಿದೆ ಓಸಿನಲ್ಲಿ ಟೇಸ್ಟ್ ಹೆಸರಲ್ಲಿ. ಏರ್ಪೋರ್ಟ್ ಎಲ್ಲ ಸುತ್ತಿ ಒಂದು ಲೆವೆಲ್ಗೆ ಹೆಂಗಾಗ್ಬಿಟ್ಟಿದೆ ಅಂದರೆ, ಈಗ ಈ ಮೂಲೆಯಲ್ಲಿ ಬಿಟ್ಟರೆ ನೆಕ್ಸ್ಟ್ ಮೂಲೆಯಲ್ಲಿ ಏನಿದೆ ಎತ್ತ ಹೆಂಗೆ ವಾಪಸ್ ಇಲ್ಲಿಗೆ ಬರಬೇಕು ಅಂತ ಯೋಚನೆ ಮಾಡಿಕೊಂಡು ನಾನೇ ಬಾಯ್ಪಾಠ ಆಗ್ಬಿಟ್ಟಿದೆ ಜಾಗಗಳು. ವಾಪಸ್ ನಾನೇ ಬರ್ತೀನಿ. ಸೊ ಯೂಶ್ವಲಿ ನಂಗೆ ಆ ಥರ ಬರೋದಕ್ಕೆ ಗೊತ್ತಾಗೋದಿಲ್ಲ, ಮರ್ತೋಗ್ಬಿಡ್ತೀನಿ ಜಾಗಗಳನ್ನ. ಸದ್ಯಕ್ಕೆ ಟೈಮ್ ಆಗಿದೆ 6:45, 6:50 ಹತ್ರ. ಸೊ 7:15 ಬೋರ್ಡಿಂಗ್ ಸ್ಟಾರ್ಟ್ ಆಗೋದು. 8 ಗಂಟೆಗೆ ಡಿಪಾರ್ಚರು. ನೋಡೋಣ ಇನ್ನೂ ಎಷ್ಟೊತ್ತು ಮಾಡ್ತಾರೆ, ಏನು ಕತೆ ಅಂತ. ಸಿಕ್ಕಾಬಟ್ಟೆ ಬೇಜಾರಾಯಿತು ಇವತ್ತು. ಆ್ಯಕ್ಚುಲಿ ಒಂದು ಡೇ ವೇಸ್ಟ್ ಆಗಿಬಿಡ್ತು ಅನ್ನೋದೇ ಬೇಜಾರು. ಏರ್ಪೋರ್ಟಲ್ಲೇ ಕಾಲು ನೋವು ಬಂದುಬಿಡ್ತು. ಏರ್ಪೋರ್ಟ್ ಸುತ್ತಿ ಅಲ್ಲೊಂದು ಟೀ ಕುಡಿದ್ವಿ. ಗೊತ್ತಿಲ್ಲ ವ್ಲಾಗಲ್ಲಿ ತೋರಿಸೋದನ್ನ ಇಲ್ವಾ ಅದನ್ನು ಅಂತ ಅಂದ್ಬಿಟ್ಟು ಟೀ ಕುಡಿದ್ವಿ. ಅದೊಂದೇ ನಾವು ಮಾಡಿರೋದು ಕರೆಕ್ಟಾಗಿ. ಅದು ಏನೋ ಡಿಸ್ಕೌಂಟೆಡಲ್ಲಿ ಸಿಕ್ತು ಅಂತ ಅಂದ್ಬಿಟ್ಟಿಲ್ಲ, ಅದನ್ನು ಕುಡಿಯೋಕೆ ಹೋಗ್ತಾಯಿಲ್ಲ. ಸಿಲೆಕ್ಟಾಗಿ ಓಡಾಡ್ತಿದ್ವಿ. ಆಗಲಿ 100 ರೂಪಾಯಿ ಆ ಜ್ಯೂಸೇ ನಮಗೆ ಸ್ವಲ್ಪ ಕಾಸ್ಟ್ಲಿ ಅನಿಸ್ತು. ಅದು 150 ರೂಪಾಯಿ ಟೀ, 30 ರೂಪಾಯಿ ಕುಡಿದಿದ್ದೀವಿ ನಾವು. ಅದು ಹೆಂಗೆ ಅಂತ ಕೇಳಬೇಡಿ, ಬೇರೆ ಏನೋ ಇತ್ತು. ಬಟ್ ಅದಕ್ಕೆ ಕುಡಿದಿಲ್ಲ. ದೇವರಾಣೆ ಅಷ್ಟೊಂದೆಲ್ಲ ಕೊಟ್ಬಿಟ್ಟಲ್ಲ, ಕುಡಿಯೋ ಸೀನಿಲ್ಲ. ಮನ್ಸಿಗೆ ಬೇಜಾರಾಗುತ್ತೆ. ಸುಮ್ಮನೆ ಆ ಥರವೆಲ್ಲ ದುಡ್ಡನ್ನ ಖರ್ಚು ಮಾಡೋದಕ್ಕೆ ಬೇಕು ಅಂದಿದ್ದು ಖರ್ಚು ಮಾಡೋಣ. ಗೈಸ್ ಈಗ ಸದ್ಯಕ್ಕೆ ನಾವು ಆಲ್ಮೋಸ್ಟ್ ಬೋರ್ಡಿಂಗ್ ನಮ್ದು ಎಲ್ಲಿದೆ ಅದ್ರ ಹತ್ರಕ್ಕೆ ಬಂದಿದ್ದೀವಿ. ಬಟ್ ಎಕ್ಸಾಕ್ಟ್ಲಿ ಅಲ್ಲಿಗೆ ಹೋಗಿಲ್ಲ. ಬಿಕಾಸ್ ಇವಾಗಿನ 7 ಗಂಟೆ. ಇಲ್ಲಿ ಲೈನಾಗಿ ಏನು ನಿಂತಿದ್ದಾರೆ ಎಲ್ಲರೂ ನಮ್ಮ ಬಾಯ್ಸೇ. ಸೊ ಎಲ್ಲರೂ ಬೋರಾಗಿ ಮೊಬೈಲ್ ಯೂಸ್ ಮಾಡಿ ಚಾರ್ಜ್ ಖಾಲಿಯಾಗಿದೆ. ಸೊ ಇಲ್ಲೊಂದು ಡೆಸ್ಕ್ ಇದೆ ಚಾರ್ಜ್ ಹಾಕೋದಕ್ಕೆ. ಸೊ ಅದಕ್ಕೋಸ್ಕರ ಎಲ್ಲರೂ ಬಂದುಬಿಟ್ಟು ಇಲ್ಲಿ ನಿಂತ್ಕೊಂಡು ಚಾರ್ಜ್ ಹಾಕೋತಾ ಇದ್ದಾರೆ. ನಾನಿಲ್ಲಿ ಆರಾಮಾಗಿ ಕೂತ್ಕೊಂಡಿದ್ದೀನಿ ಅಷ್ಟೇ, ಇನ್ನೇನೂ ಇಲ್ಲ. ವೆಯ್ಟಿಂಗ್ ಫಾರ್ ಫ್ಲೈಯಿಂಗ್. ಒಂದಂತೂ ಭಯ ಆಗಾಗಿತ್ತು, ಮತ್ತೇನಾದ್ರು ಡಿಲೇ ಮಾಡಿಬಿಟ್ರೆ ಏನಪ್ಪ ಮಾಡೋದು ಅಂತ. ದೇವರಾಣೆ, ಬಿಕಾಸ್ 2ನೇ ಸರಿ ಡಿಲೇ ಇವತ್ತಾಗಿರೋದು. ಬಟ್ ಎನಿವೆ ಈಗೇನು ಅಂತ ಅಪ್ಡೇಟ್ ಬಂದಿಲ್ಲ. ಬೋರ್ಡಿಂಗ್ 7:30 ಸ್ಟಾರ್ಟ್ ಆಗುತ್ತೆ ಅಂದಿದ್ದಾರೆ. 7:30 ಹೋಗ್ತಾಯಿದ್ದೀವಿ. ಸೊ ಬಸ್ಸಲ್ಲಿ ಹೋಗಬೇಕು. ಅದಕ್ಕೋಸ್ಕರ ನಾವು ಕೆಳಗಡೆ ಹೋಗ್ಬೇಕು. ನೋಡಿ ಗೈಸಲ್ಲಿ ಯಾರೋ ಒಬ್ಬರು ಅಂದರೆ ಡಿಸೇಬಲ್ಡ್ ಒಬ್ಬರನ್ನ ಕರ್ಕೊಂಬಂದರು ಅಂತ ಹೇಳ್ಬಿಟ್ಟು ಏನೆಲ್ಲ ಎದ್ದು ಓಡಿ ಬಂದುಬಿಟ್ರು ಪಟ ಅಂತ. ಇನ್ನೂ ಬೋರ್ಡಿಂಗೇ ಸ್ಟಾರ್ಟ್ ಆಗಿಲ್ಲ. ಫಸ್ಟ್ ನೆನಪಾಗಿದೆ ಏನು ಗೊತ್ತಾ, ನಾವು ಬಸ್ ಬಂದಾಗ ಸೀಟ್ ಸಿಗೋಲ್ಲ ಅಂತ ಹೇಳ್ಬಿಟ್ಟು ಜಂಪೆಲ್ಲ ಹೊಡೆದು ಕರ್ಚೀಫ್ ಹಾಕೋದು, ಬ್ಯಾಗ್ ಇಡೋದು ಎಲ್ಲ ಮಾಡ್ತೀವಲ್ಲ, ಹಂಗೆ ಫ್ಲೈಟಿಗೆ ಸೀಟ್ ಸಿಗೋಲ್ಲ ಅಂತ ಹೇಳ್ಬಿಟ್ಟು ಕರ್ಚೀಫ್ ಹಾಕೋಕ್ಕೆ ಆ ಲೆವೆಲಿಗೆ ಜನ ಬಂದರು, ಇಲ್ಲ ಸೀಟ್ ಹಿಡ್ಕೊಳಕ್ಕೆ ಆ ಲೆವೆಲಿಗೆ ಜನ ಬಂದರು. ಮತ್ತು ಎಲ್ಲ ಎದ್ಬಿಟ್ರು. ಆ್ಯಂಡ್ ಇನ್ನೊಂದು ಫ್ರಸ್ಟ್ರೇಷನ್ ಇರುತ್ತೆ ಅವಾಗಿಂದ ಸುಮ್ಮನೆ ಇರೋದು. ಮಧ್ಯಾಹ್ನನೇ ಬಂದು ಸೊ ಆ ಫ್ರಸ್ಟ್ರೇಷನ್ ಕೆಲವರು ಹೋಗ್ತಾರೆ, ಏನು ಮಾಡೋಕ್ಕೆ. ನಾವು ಹೋಗ್ತಿದ್ವಿ, ನಾವೇ ಸ್ಪೆಷಲ್ ಅಲ್ಲ. ಯಾರು ಕೌಂಟ್ರಲ್ಲಿ ಇರೋಲ್ಲ, ಹುಡುಗಿನ ಓಕೆ
ಗೈಸ್ ಒಳ್ಳೆ ಮಜಾ ಅಂದರೆ ಒಳ್ಳೆ ಮಜಾ. ರೊಚ್ಗೆದ್ದಿರೋ ಜನ ಇನ್ನೂ ರೊಚ್ಗೇಳಿಸ್ತಾವ್ರೆ. ಆವಾಗಲಿಂದ ಅಲ್ಲಿ ನಿಂತ್ಕೊಂಡಿದ್ದೀವಿ. ಇವಾಗ ಅದಲ್ಲ, ಬೇರೆ ಕಡೆ ಹೋಗಬೇಕು, ಬೇರೆ ನಂಬರು ಬೋರ್ಡಿಂಗಿಗೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಜಗಳ ಸ್ಟಾರ್ಟ್ ಮಾಡಿಬಿಟ್ರು. ನೋಡಿ ಗುಂಪುನಲ್ಲಿ ಹೋಯ್ತಾವ್ರೆ. ನಿಂತ್ಕೊಂಡಿದ್ದೀವಿ ಕ್ಯೂನಲ್ಲಿ. ಅಲ್ಲೇನು ಮೋಸ್ಟ್ಲಿ ಮಾತುಕತೆ ನಡೀತಾ ಇಲ್ಲ, ಒಳಗಡೆ ಬಿಡ್ತಾವ್ರೆ ಅಂತ ಅನ್ಕೋತೀವಿ. ಬಿಟ್ಟರೆ ಒಳ್ಳೆಯದು, ಖುಷಿನೇ. ಇವಾಗ ಮತ್ತೆ ಏನಾದ್ರು ಆದರೆ ನಾವು ರೊಚ್ಗೆ. ಯಾವ್ದು ಇಲ್ಬ್ರು ಅವರು ಡೇ ನಂಬರ್ 6 ಯಾವ್ದಾದ್ರು ಯಾವ ಫ್ಲೈಟ್ ಇದು? ಆಕಾಶ ಚೆನ್ನಾಗಿಲ್ಲ ಏನು ಸರ್, ಬರೀ ಡಿಲೇ ಬರೀ ಡಿಲೇ. ಆಕಾಶದಾಗ ಆರೋಣ ಅಂತ ಬಂದ್ವಿ, ಅವಲಿಂದ ಬರೀ ಕಾಗೆ ಹಾರಿಸ್ತಾನೆ ಅವ್ರೆ ಬೆಳಗ್ಗೆ. ಸ್ಕೈ ಇಸ್ ಯುವರ್ಸ್ ಅವ್ರ ಟ್ಯಾಗ್ಲೈನ್. ಕಾಗೆ ಇಸ್ ದೇರ್. ನಮ್ಮನ್ನು ಹಾರಿಸ್ತಾ ಅಲ್ಲ, ಬೇಜಾರೇನು ಗೊತ್ತಾಗಿದ್ದು, ಡಿಲೇ ಆಗಿ ಊಟದ ಟೈಮ್ಗೆ ಡಿಲೇ ಆಗಿದೆ. ಅದು ತುಂಬ ಜಾಸ್ತಿ ಡಿಲೇ ಆಗಿದೆ. ಅಷ್ಟೊಂದು ಕುತ್ಕೊಂಡಿದ್ದೀವಿ, ಅದು ಬೇಜಾರಾಗಿದೆ. ಈ ಫೈನಲಿ ನಾವು ಬಂದಿದ್ದೀವಿ. ಆ್ಯಕ್ಚುಲಿ ಅಲ್ಲಿ ಮತ್ತೆ ಕಿರಿಕಾಯಿತು. ಅಲ್ಲ, ಆ್ಯಕ್ಚುಲಿ ಅಲ್ಲಿ ಬೇರೆ ಕಿರಿಕಾಯಿತು. ನಮ್ಮನ್ನು ಮಾತ್ರ ಫಸ್ಟ್ ಬೇಗ ಕಳಿಸಿದ್ರು. ಅದೇನೋ ಝೋನ್ 3 ಅದು ಏನೋ ಇತ್ತು. ಇಷ್ಟೊತ್ತು ವೈಟಿಂಗ್ ಮಾಡಿಸ್ಕೊಳ್ಳಲ್ಲ ಅದಕ್ಕೆ. ಅಲ್ಲಿ ನಾವು ಬೇರೆ ಹೇಳಿದ್ವಲ್ಲ ಮೇಡಮ್ ಸ್ವಲ್ಪ ಮುಂಚ್ಕೊಂಡು. ಆ್ಯಕ್ಚುಲಿ ಅಷ್ಟು ಮಾತಾಡಿದ್ದು ಏನಕ್ಕೆ ಅಂದರೆ, ನಮ್ಮ ಮುಂದೆ ಇದ್ದವರು ಸ್ವಲ್ಪ ಅಡ್ವಾಂಟೇಜ್ ತೊಗೊಳಕ್ಕೋ ಏನಕ್ಕೋ ಗೊತ್ತಿಲ್ಲ ಒಟ್ಟೆ. ಸೊ ಅವರು ಅದೇ ಏರ್ಲೈನ್ಸಲ್ಲಿ ಕೆಲಸ ಮಾಡೋರು ಅನಿಸುತ್ತೆ. ಸೊ ID ಕಾರ್ಡ್ ತೆಗೆದು ಮುಂದೆ ಇಟ್ಕೊಂಡ್ರು. ನಮಗೆ ಇದ್ದಿದ್ದೇ ಫ್ರಸ್ಟ್ರೇಷನ್ ಹಾಕೊಂಡು ಸ್ವಲ್ಪ ಮಾತಾಡಿದ್ವಿ ಏರ್ಲೈನ್ಸ್ ಬಗ್ಗೆ. ಬಟ್ ಏನು ಮಾತಾಡಿದ್ವಿ ಅದೆಲ್ಲ ನಿಜ. ಹೊಟ್ಟೆ ಸಿಕ್ಕಾಪಟ್ಟೆ ಹಸ್ವಾಯಿತು. ಆ್ಯಂಡ್ ಒಬ್ಬರು ಕೇಳೋರಿಲ್ಲ, ಹೇಳೋರಿಲ್ಲ. ಕೆಲವ್ರು ಇರ್ತೀವಿ, ನಮ್ಮಂಥವ್ರು ಇರ್ತೀವಿ. ಹೌದು, ಸಿನಿಮಾ ನೋಡೋಕೆ ಹೋಗ್ಬೋದು, ಅದರಲ್ಲಿ ಪಾಪ್ಕಾರ್ನ್ ತೊಗೊಳ್ಳೋ ಅಷ್ಟು ಸೌಕಾರ ಅಲ್ಲ ಅಂತ. ಆ ಥರ ರಿಲೇಟೇಬಲ್ ಕೇಳಿದ್ದು ನಾನು. ಲಾಸ್ಟ್ ಟೈಮು ಆ ತೂತಲ್ಲಿ ಹೋಗ್ಬಿಟ್ಟು ಫೋಟೋ ತೆಗೆಸ್ಕೊಂಡಿದ್ದೆ. ಫಸ್ಟ್ ಟೈಮ್ ಫ್ಲೈಯಿಂಗ್ ಇನ್ ಏರ್ ಅಂತ ಯೂಟ್ಯೂಬ್ ನೆಕ್ಸ್ಟ್ ಅಪ್ ಹೋದಾಗ. ಆ್ಯಕ್ಚುಲಿ ನಂದು ಫಸ್ಟು ದುಡ್ಡು ಕೊಟ್ಬಿಟ್ಟು ಫ್ಲೈ ಮಾಡ್ತಿರೋದು. ಇದಕ್ಕೆ ಮುಂಚೆ ಹೋಗಿರೋದೆಲ್ಲ ಓಸಿ ಯೂಟ್ಯೂಬ್ ಕಡೆಯಿಂದ, ಗೂಗಲ್ ಕಡೆಯಿಂದ. ಸೊ ಇದು ಫಸ್ಟ್ ಟೈಮ್. ಆ್ಯಂಡ್ ಎನಿವೆ ಇವಾಗ ಹೋದ್ರೂ ಯೂಸ್ ಇಲ್ಲ, ಅಲ್ಲಿ ಫುಲ್ ಕತ್ಲೆ. ನಾನು ಹೇಳೋಕ್ಕಾಗಲ್ಲ ಎಷ್ಟು ಸಮಾಧಾನ ಆಗ್ತಿದೆ, ಎಷ್ಟು ಖುಷಿ ಆಗ್ತಿದೆ ಅಂತ ಹೇಳ್ಬಿಟ್ಟು. ಏರ್ಪೋರ್ಟಲ್ಲಿ ಓಡಾಡಿ ಕಾಲು ನೋವು ಬಂತೆ ಹೊತ್ತು ಏನೂ ಬರಲಿಲ್ಲ ನಮಗೆ. ಈಗ ಒಳಗೋಗಿ ಕೂತ್ಕೊಳ್ತಾ ಇರೋದೇ ಒಂದು ಸಮಾಧಾನ. ನಮಗೊಂದು ಒಬ್ರಿಗೆ ಅಂತಲ್ಲ, ನಮ್ಮ ಬಾಯ್ಸ್ ಎಲ್ರಿಗೂ. ಪಾಪ ಒಬ್ಬರನ್ನ ಕಾಯಕ್ಕೆ ಬಿಟ್ಟು ನಮ್ಮ ಬ್ಯಾಗ್ನ ನಾವು ರೌಂಡ್ಸ್ ಆಗ್ತಾಯಿದ್ವಿ. ಅವರೆಷ್ಟು ಬೇಜಾರು ಮಾಡ್ಕೊಂಡ್ರು. ನಮ್ಗಿಂತ ಜಾಸ್ತಿ ಅವರು ಖುಷಿಯಾಗಿರುತ್ತೆ. ಸದ್ಯ ಬ್ಯಾಗ್ ಕಾಯೋದಿಲ್ಲ ಇನ್ನು ಅಂತ. ಚೆನ್ನಾಗಿದೆ ಗುರು ಅಲ್ವಾ? ಚೆನ್ನಾಗಿದೆ ಬೇಜಾರು ಏನಂದರೆ, ನಾವು ಯಾರೂ ಅಕ್ಕಪಕ್ಕ ಇಲ್ಲ, ಎಲ್ಲ ಒಂದೊಂದು ಜಾಗದಲ್ಲಿದ್ದೀವಿ. ನಾನು ಇಲ್ಲಿದ್ದೀನಿ, ಅವ್ರುಗಳು ಅಲ್ಲಲ್ಲಿದ್ದಾರೆ. ಆ್ಯಂಡ್ ವಿಂಡೋ ಸೀಟೇ ಬೇಕು ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ದುಡ್ಡು ಕೊಟ್ಬಿಟ್ಟು ಬುಕ್ ಮಾಡಿರೋದು. ಬೇಬಿ ವಿಂಡೋ ಸೀಟೇ ಎಲ್ಲರೂ ಪ್ರಿಯಾರಿಟಿನಲ್ಲಿ ಇಟ್ಟರು ಅನಿಸುತ್ತೆ. ಸೊ ಅದಕ್ಕೋಸ್ಕರ ಒಬ್ರೊಬ್ರಿಗೂ ಒಂದೊಂದು ಮೂಲೆ ಕೊಟ್ಟಿದ್ದಾರೆ. ಮೇ ಬಿ ಇರ್ಬೋದು, ಗೊತ್ತಿಲ್ಲ. ಆ್ಯಂಡ್ ಇಲ್ಲಿಂದ ವ್ಯೂ ನೋಡಿ. ಕತ್ಲು ಗೈಸ್, ಕತ್ಲು. ಫ್ಲೈಟು ಮೂವ್ ಆಯ್ತಾ ಐತೆ. ಫಸ್ಟ್ ಮೂವ್ ಅಂದ್ಕೊಳ್ಳಿ, ಇದು ಫಸ್ಟ್ ಮೂವೇ ರಿವರ್ಸ್ ಹೋಯ್ತೈತೆ. ನಾನು ಏನೇನೆಲ್ಲ ಹೇಳ್ತಾ ಇದ್ದೀನಿ, ಏನೇನೆಲ್ಲ ಲೆಕ್ಕ ಆಗ್ತಾಯಿದ್ದೀನಿ ನಾನು. ಆ್ಯಂಡ್ ಇಲ್ಲಿ ನಮ್ಮ ಪಕ್ಕದಲ್ಲಿರೋರು ಪಾಪ ಫೋನೇ ಯೂಸ್ ಮಾಡೋದಿಲ್ಲ. ಏನಿ ನನ್ನ ಮಗ ಇಷ್ಟೊಂದು ಫೋನ್ ಯೂಸ್ ಮಾಡ್ತಾನೆ, ಇಷ್ಟೊಂದು ವಿಡಿಯೋ ಮಾಡ್ತಾನೆ ಅಂತ ನೋಡ್ತಾ ಇದ್ದಾರೆ. ಆಲ್ರೆಡಿ ಹೇಳಿದ್ದೀನಿ ಬ್ಲಾಗರ್ ಅಂತ. ಬಟ್ ಅದು ಸೈಲೆಂಟ್ ಮ್ಯಾನ್. ಟಾಕಿಂಗ್ ಅಬೌಟ್ ಯು ಅಲ್ಲಿ ಬ್ರೋ, ಯು ಅಂಡರ್ಸ್ಟ್ಯಾಂಡ್ ಕನ್ನಡ? ಸೈಲೆಂಟ್ ಮ್ಯಾನ್ ನೋಡಿ, ಸೈಲೆಂಟ್ ಮ್ಯಾನ್ ಅಂದಿದ ತಕ್ಷಣ ಅವ್ರಿಗೆ ಗೊತ್ತಾಗೋಯ್ತು ಅವ್ರ ಬಗ್ಗೆನೇ ಮಾತಾಡ್ತಾ ಇದ್ದೀನಿ ಅಂತ. ನಾವು ಆಗಲಿ ಇದ್ದಿದ್ದ ಜಾಗ ಏರ್ಪೋರ್ಟು ಯಾವ ಥರ ಕಾಣ್ತದೆ ಅಂತ. ಈಗ ಸದ್ಯಕ್ಕೆ ರನ್ವೇಗೆ ಬಂದಿದೆ. ಶುರು ಆಯ್ತು ಗುರು, ಇನ್ನೇ ದೊಡುತ್ತೆ. ಧೂಳು ಎಪ್ಸುತ್ತೆ. ಓ ಮೈ ಗಾಡ್, ಇನ್ನೂ ಆರಿಲ್ಲ, ಇನ್ನೂ ನೆಲದಲ್ಲೇ ಹೊರಗಡೆ ನಿಜವಾಗ್ಲೂ ಫೋಕಸ್ ಆಗ್ತಾಯಿಲ್ಲ ತೋರಿಸೋದಕ್ಕೆ. ಸ್ಪೀಡ್ ಹಿಡ್ದೈತೆ, ಎಷ್ಟು ಸ್ಪೀಡ್ ಅಂತ ಚೆಕ್ ಮಾಡಬೇಕಾಯ್ತು. ಮತ್ಬಿಟ್ಟೆ ಆರ್ತಾ ಇದೆ. ಗುರು ನಾನು ಸೌಂಡ್ ಮಾಡ್ತೀನಿ ಹಂಗೆ ಅನ್ಕೊಂಡೆ, ಇವ್ರು ಸೌಂಡ್ ಮಾಡಿದ್ರು. ಆಕಾಶದಲ್ಲಿದ್ದೀವಿ ಈಗ ನೋಡ್ರಿ. ಓ ಮೈ ಗಾಡ್, ಹಂಗೆ ಟಿಲ್ಟ್ ಆಗ್ತಾ ಇದೆ. ಏನು ಗುರು ಇದು ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಗೈಸ್ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ರಾತ್ರಿ ಹೊತ್ತು ಫ್ಲೈ ಮಾಡ್ತಿರೋದು. ಸಿಟಿ ಚೆನ್ನಾಗಿ ಕಾಣ್ತಾ ಇದೆ. ಓ ಮೈ ಗಾಡ್, ಮಸ್ತು. ನೋಡಿ ಹಂಗೆ ಬರ್ತಾ ರೋಡ್ಗಳೆಲ್ಲ ಇಟ್ಟಿಟ್ಟೆ ಕಾಣ್ತವೆ. ಕ್ಯಾಮ್ರಾದಲ್ಲಿ ಮೋಸ್ಟ್ಲಿ ಗೊತ್ತಾಗಲ್ಲ, ಲೈಟಾಗಿ ವೆಹಿಕಲ್ಸ್ಗಳು ಓಡಾಡೋದು ಕಾಣುತ್ತೆ ಆ ರೋಡಲ್ಲಿ. ಸೊ ಅವೆಲ್ಲ ಇರುವೆಗಳ ಥರ ಕಾಣಕ್ಕೆ ಸ್ಟಾರ್ಟ್ ಆಗ್ಬಿಡ್ತು, ಅಷ್ಟು ಹೈಟಲ್ಲಿದ್ದೀವಿ ನಾವು. ಹುಡುಗರು ಹೆಂಗೆ ಅಂದರೆ, ಅಕಸ್ಮಾತ್ ರೋಡ್ ಟ್ರಿಪ್ ಮಾಡ್ತಿದ್ರೆ ಕಿವಿಯೆಲ್ಲ ಬ್ಲಾಕ್ ಆಗ್ತಾಯಿದೆ ನನಗೆ. ಅಕಸ್ಮಾತ್ ರೋಡ್ ಟ್ರಿಪ್ ಮಾಡ್ತಿದ್ರೆ ಯಾರಿಗಾರು ಹುಚ್ಚೋಗಕ್ಕೆ ಅರ್ಜೆಂಟ್ ಆದರೆ ಹುಚ್ಚೋಗಕ್ಕೆ ಸ್ಟಾಪ್ ಮಾಡ್ತೀವಿ, ಎಲ್ಲರೂ ಒಟ್ಟಿಗೆ ಹೋಗ್ತೀವಿ. ಈಗ ಹೋಗಿ ಯಾರೋ ಒಬ್ರಿಗೆ ಅರ್ಜೆಂಟ್ ಆಯಿತು ಅಂತ ಹೇಳ್ಬಿಟ್ಟು ನಾನು ಬಂದಿದ್ದೀನಿ. ಜೊತೆಯಲ್ಲಿ ಬನ್ನಿ ಹೋಗೋಣ ಅಂತಿದ್ದೆ. ಫ್ಲೈಟಲ್ಲಿ ಬಾತ್ರೂಮ್
ಕಷ್ಟ ಬಿದ್ದು ಒಬ್ಬ ನಿಂತ್ಕೊಬೋದು. ಸ್ವಲ್ಪ ದಪ್ಪ ಇರೋರು ಅದು ಹೆಂಗೆ ನಿಂತ್ಕೊತಾರೋ ದೇವರಾಣೆ ನನಗಂತೂ ಗೊತ್ತಿಲ್ಲ. ಮೇ ಬಿ ಪಕ್ಕದಲ್ಲಿ ಇರೋದು ಇನ್ನೊಂದಿದೆ, ಅದು ದೊಡ್ಡದಿರ್ಬೋದೇನೋ. ಸದ್ಯಕ್ಕೆ ಇಲ್ಲಿ ಹ್ಯಾಂಡ್ ವಾಶ್ಗೆ ಒಂದು ಜಾಗ ಇದೆ ಆ್ಯಂಡ್ ಇಲ್ಲಿ ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ. ಏನೋ ಒಂಚೂರು ಸೌಂಡ್ ಬರ್ತಾಯಿದೆ, ಕಿವಿ ಎಲ್ಲ ಬ್ಲಾಕ್ ಆಗಿಬಿಟ್ಟಿದೆ. ಇವಾಗ ಓಪನ್ ಆಗ್ತಾಯಿದೆ ನನಗೆ. ಇದೇನಿದು ಗುರು ಮಗುದು ಏನೋ ಡೈಪರ್ಸ್ ಚೇಂಜ್ ಮಾಡೋಕ್ಕೂ ಜಾಗ ಇದೆ. ಇಲ್ಲೊಂದಿದೆ, ಏನು ಬೋಟ, ಅಯ್ಯೋ ಒಂದು ನಾಟಕತೆ ಅಲ್ಲಿ ಕೋಟ್ ಅಂತ ಹಾಕೋರೆ. ಬಟ್ಟೆ ನಾಟಕಕ್ಕೆ ಅಂತ ಸಿಂಪಲಾಗಿ ಎಲ್ಲ ಹಾಕಿದ್ರೆ ಗೊತ್ತಾಗೋದು. ಫ್ಲಶ್ ಮಾಡೋಕ್ಕೆ ಬೈಟ್ ಇದೆ, ತೆಗೆದೇ ತೋರಿಸಲ್ಲ ನಾನು. ಫಸ್ಟ್ ಅನ್ಕೋತಿದ್ದೆ ಫ್ಲಶ್ ಮಾಡಿದ್ರೆ ಕೆಳಗಡೆ ಇರೋರ ಮೇಲೆ ಬೀಳುತ್ತೇನೋ ಅಂತ. ಊಟ ಕೊಡ್ತಾ ಇದ್ದಾರೆ. ಆ್ಯಕ್ಚುಲಿ ನನಗೆ ಬೇಕಿತ್ತು ಊಟ, ಹೊಟ್ಟೆ ಬೇರೆ ಸಿಕ್ಕಾಬಟ್ಟೆ ಹಸ್ಕೊಳ್ತಾ ಇದೆ. ಇಲ್ಲೇ ನಿಮಗೆ ಕಾಫಿ ಗೀಪಿ ಏನು ಕೇಳಿದ್ರು ಮಾಡ್ಕೊಡೋದು. ಯಾಕೆ ಇಲ್ಲಿ ನಿಂತ್ಕೊಂಡಿದ್ದೀನಿ ಅಂದರೆ ಅವರು ಅಡ್ಡ ಇದ್ದಾರೆ, ಓಡಾಡೋಕ್ಕಾಗಲ್ಲ. ಟ್ರಾಲಿ ಹಿಡ್ಕೊಂಡು ಎಲ್ಲರಿಗೂ ಊಟ ಸರ್ವ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾನು ಇಲ್ಲೇ ನಿಂತ್ಕೊಂಡಿರೋದು ಅಷ್ಟೇ. ಹತ್ರ ಬರ್ತಿದ್ದಂಗೆ ಸಿಟಿಯ ಬ್ಯೂಟಿ ಅದ್ಭುತವಾಗಿ ಕಾಣ್ತಾ ಇದೆ. ನೋಡ್ರಿ ಏನು ಮಸ್ತಾಗಿ ಕಾಣ್ತಾ ಇದೆ. ಆ್ಯಕ್ಚುಲಿ ನನಗೂ ಫಸ್ಟ್ ಎಕ್ಸ್ಪೀರಿಯನ್ಸು ಈ ಥರ ನೈಟ್ ಟೈಮ್ ಫ್ಲೈ ಮಾಡ್ತಿರೋದು. ಬ್ಯೂಟಿಫುಲ್. ಗೈಸ್ ಸದ್ಯಕ್ಕೆ ನಾವು ಬಂದು ವಾರಣಾಸಿನಲ್ಲಿ ಲ್ಯಾಂಡ್ ಆಗಿದ್ದೀವಿ. ಸೊ ನೋಡಿ ಇಲ್ಲಿ ಫಾಗು ಫುಲ್ಲು, ಲೈಟಾಗಿ ಮಳೆ ಕೂಡ ಬರ್ತಾ ಇತ್ತು ಆಗಲೇ. ಸೊ ಹೊರಗಡೆ ಹೆಂಗಿದೆ, ಮಳೆ ಬಂದು ನಿಂತಿದೆ ಏನು ಕತೆ ಗೊತ್ತಿಲ್ಲ, ಕಾಣಿಸ್ತಲ್ಲ, ಫುಲ್ ಫಾಗ್ ಆಗಿಬಿಟ್ಟಿದೆ ಈ ನಮ್ಮ ವಿಂಡೋ. ಸೊ ನೋಡೋಣ ಅಂತ ಹೇಳಿದ್ಮೇಲೆ ಗೊತ್ತಾಗುತ್ತೆ ಮಳೆ ನನ್ನ ವೆಲ್ಕಮ್ ಮಾಡ್ತಾ ಯಾವ ಥರ ವೆಲ್ಕಮ್ ಮಾಡಿದೆ ಅಂತ. ಸದ್ಯಕ್ಕೆ ಎಲ್ಲ ನಿಂತ್ಕೊಂಡ್ಬಿಟ್ಟವ್ರೆ, ಇನ್ನೂ ಡೋರು ಓಪನ್ ಮಾಡಿದ್ರೆ ಏನೂ ಇಲ್ಲ. ಲಗೇಜ್ ಎತ್ಕೊಂಡು ರೆಡಿಯಾಗಿ ನಿಂತು ಸುಮ್ಮನೆ ನಿಂತು, ಏನೂ ಸಿಗಲ್ಲ ನಿಂತ್ಕೊಂಡ್ರೆ. ಹತ್ತು ಬರ್ಬೇಕಾದ್ರೂ ಸೀಟ್ ಬುಕ್ ಆಗಿರುತ್ತೆ. ನಮ್ಗೆಲ್ರಿಗೂ ಒಂದೊಂದು ಸೀಟ್ ಸಿಗುತ್ತೆ ಅಂತ ಗೊತ್ತು, ಬಟ್ 6 ಜನ ಓಡೋದು. ಆಮೇಲೆ ಇಲ್ಲಿ ಎಲ್ರಿಗೂ ಗೊತ್ತು ಇಳದೇ ಇಳಿಬೇಕು, ಯಾರನ್ನೂ ಕೂರಿಸ್ಕೊಂಡು ಮತ್ತೆ ಕರ್ಕೊಂಡು ಹೋಗಲ್ಲ ಅಂತ. ಆದರೆ ಒಬ್ಬರಿಂದ ಒಬ್ಬರು ನನ್ನ ಐಫೋನ್ ಏನೋ ಒಂದು ಸ್ಕ್ಯಾಮ್ ಆಗಿಬಿಟ್ಟಿದೆ. ಬಟ್ ನಿಮ್ಮ ಮಗಂದು ಸಿಗ್ನಲೇ ಬರ್ತಾ ಇಲ್ಲ. ಏನು ಹ್ಯೂಮಿಡಿಟಿ ಇದೆ ಗುರು ಒಳಗಡೆ ಫುಲ್ ಕಣ್ತಣ್ಣಿಗೆ ಮಸ್ತಾಗಿತ್ತು. ಫುಲ್ ಹ್ಯೂಮಿಡಿಟಿ ಇಲ್ಲಿ. ಆ್ಯಂಡ್ ಸಿಮ್ ಕೂಡ ನಾನು ತೆಗೆದುಬಿಟ್ಟು ಮತ್ತೆ ಹಾಕಿದ್ದೀನಿ, ಯಾಕೋ ಬರ್ಕಾಯ್ತಾ ಇಲ್ಲ. ಬಸ್ಸಲ್ಲಿ ಹೋಗ್ಬೇಕೀಗ. ಬಿಡಿ ನಮ್ಮ ಬಾಯ್ಸ್ ಎಲ್ಲ ಬರಲಿ, ನಾವು ನೆಕ್ಸ್ಟ್ ಬಸ್ಗೆ ಹೋಗೋಣ. ಆ ಬಸ್ ಏನೋ ಹೋಯ್ತು, ಮತ್ತೆ ಇನ್ನೊಂದು ಬಸ್ ಬರುತ್ತಾ ಇಲ್ವೋ ಗೊತ್ತಿಲ್ಲ. ಅಲ್ಲಿ ಮುಂದೆ ಇರೋರ್ನ ಆ ಬಸ್ಗೆ ಹತ್ತಿಸ್ಕೊತಾವ್ರೆ. ನಾವು ಆರಾಮಾಗಿ ನಿಂತ್ಕೊಂಡಿದ್ದೀವಿ ಇಲ್ಲಿ. ಏನೋ ನಮಗೋಸ್ಕರ ಸ್ಪೆಷಲಾಗಿ ಬಸ್ ಕಳ್ಸೋ ಥರ. ಇವಾಗ ಹೋಯ್ಯ ಈಗ ಇಲ್ಲೊಂದು ಫ್ಲೈಟ್ ಹೋಗ್ತಾ ಇದೆ, ಇಂಡಿಗೋ. ಮೋಸ್ಟ್ಲಿ ಅಲ್ಲಿ ಬಂತು ಇನ್ನೊಂದು ಬಸ್ಸು. ಬನ್ನಿ ಇನ್ನೊಂದು ಬಸ್ ತರ್ಕೊಳ್ಳೋಣ. ಒಳ್ಳೆ ಕುರಿನ್ ತುಂಬ್ದಂಗೆ ತುಂಬ್ಕೊಂಡು ಹೋದ್ರು ಆ 2 ಬಸ್ಗೆ. ಇಲ್ಲಿ ನಾವು ಆರಾಮಾಗಿ ಒಂದು ಸ್ವಲ್ಪ ವೆಯ್ಟ್ ಮಾಡಿದ್ದಕ್ಕೆ ಆರಾಮಾಗಿದೆ. ನೋಡಿ ಖಾಲಿ ಹೊಡಿತಾ ಇದೆ, ಸೀಟ್ ಸಿಗ್ತದೆ, ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಯಾಕೆ ಅರ್ಜೆಂಟು? ನಮ್ಮೇನು ಕರ್ಕೊಂಡು ಹೋಗಲ್ಲ ಅಂತ, ಕರ್ಕೊಂಡು ಹೋಗಲೇಬೇಕು. ಗಟ್ಟಿ ಮಗನ್ ಏನಿತ್ತು ಗೊತ್ತಾ ಒಳಗಡೆ, ಎಷ್ಟು ಚಳಿ. ಇಲ್ಲಿ ಒಳಗೆ ಹೋಗ್ಬೇಕು. ಏನು ಬ್ರೋ ಹೋಗಕ್ಕೂ ಬರಲ್ಲ. 4 ಜನ ನೋಡಿದ್ರೆ ನಮ್ಮ ಮರ್ಯಾದೆ ಹಾಳಾಗಲ್ವಾ, 20 ಜೊತೆ ಬಂದಿದ್ದೀವಿ ಅಂತ. ತಮಾಷೆಗೆ ಅಷ್ಟೇ. ಆ್ಯಕ್ಚುಲಿ ನಾನು ಮುಂದೆ ಬಂದಿರೋ, ನಾನು ಅದೇ ಮಾಡ್ತಿದ್ದು. ಹೋಗ್ಬಿಟ್ಟು ಎದುರುಗಡೆನೇ ನಿಂತ್ಕೋತಾ ಇದ್ದೆ, ಏನೂ ಮಾಡೋಕ್ಕಾಗಲ್ಲ. ಆಯ್ತಾ ಅವೆಲ್ಲ ಯಾರು ಕೇಳಿಸ್ಕೊಂಡ್ರಾ ಎಲ್ಲಿ ಸಿಗುತ್ತೆ ಬ್ಯಾಗೇಜ್ ಅಂತ? ನಮ್ಮ ಬ್ಯಾಗು ಬಂತು, ಫೈನಲಿ ಬಂತು. ಬನ್ನಿ ಹೋಗೋಣ ಎಕ್ಸಿಟಿಗೆ. ಆ್ಯಂಡ್ ಯಾಕೋ ನನ್ನ ಮೊಬೈಲ್ ಮತ್ತೆ ಟ್ರೈ ಮಾಡಿದೆ, ಸಿಕ್ಕಾಬಟ್ಟೆ ಕರೆಕ್ಟಾಗಿ ರೆಸ್ಪಾಂಡ್ ಮಾಡ್ತಾಯಿಲ್ಲ, ಸಿಗ್ನಲ್ಲೇ ಬರ್ತಾಯಿಲ್ಲ. ಸೊ ಅದೊಂದು ಸ್ವಲ್ಪ ಟೆನ್ಷನ್ ಆಗ್ತಿದೆ, ಏನು ಕತೆನೋ ಏನೋ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನೋಡೋಣ, ಅದು ಹೋಗ್ಬಿಟ್ಟು ರೂಮ್ಗೆ. ಇಲ್ಲೆಲ್ಲ ರೋಸ್ ಏನೋ ಎಸ್ತವ್ರೆ, ಒಳ್ಳೆ ಲವರ್ ಪ್ರಪೋಸ್ ಮಾಡಿರೋ ಥರ ಇದೆ ಇದು. ಆ್ಯಂಡ್ ಏರ್ಪೋರ್ಟ್ ನೋಡಿ ಯಾವ ಥರ ಇದೆ ಅಂತ. ಇವರು ನಾವು ನಮ್ಮ ಏರ್ಪೋರ್ಟ್ಗಳನ್ನೆಲ್ಲ ನೋಡ್ಬಿಟ್ಟಿದ್ದು, ನೋಡಿದ್ರೆ ಏನಪ್ಪ ಇದು ಹಿಂಗಿದೆ ಅಂತ ಅನ್ಸುತ್ತೆ. ಗೈಸ್ ಒಂದು ಸೀನ್ ಆಯ್ತು. ಒಂದು ಆಟೋ ಹುಡ್ಕೋ ಅಷ್ಟೊತ್ತಿಗೆ, ಆಟೋ ಅಲ್ಲ ಕ್ಯಾಬ್ ಹುಡುಕ್ಬಿಟ್ಟು ಒಂದು ಗ್ರೂಪ್ನ ಅಲ್ಲಿ ಕಳಿಸ್ಬಿಟ್ಟು 5 ಜನ ನಮ್ಮ ಆಟೋದಲ್ಲಿ 7 ಜನ ಇದೀವಿ ಬ್ರೋ. ನಮ್ಮ ಆಟೋಲ್ಲಿ 7 ಜನ ತುಂಬಿದೀವಿ. ಹೆಂಗ್ ತುಂಬಿದೀವಿ ಅಂತ ತೋರಿಸ್ತೀನಿ ಅಂತ. ತುಂಬಿದೀವಿ ಪ್ಲಸ್ ಲಗೇಜು. ಅವಾಗಲೇ ಯಾವ ಬಾಯಲ್ಲಿ ಹಿಡಿದ್ನೋ ಗೊತ್ತಿಲ್ಲ, ಬಸ್ಸಲ್ಲಿ ಕುರಿಗಳ ಥರ ತುಂಬ್ಕೊಂಡು ಹೋಗ್ಬಿಟ್ರು ಅಂತ ನಾವೇ ಕುರಿಗಳಾಗಿದ್ದೀವಿ. ನೋಡ್ರಿ ಇಲ್ಲಿ ಫುಲ್ಲು ಲಗೇಜು, ಫುಲ್ ಕೆಳಗೆಲ್ಲ ಫುಲ್ಲು ಲಗೇಜು. ಓಕೆನಾ? ಇಲ್ಲೊಬ್ರು ನನ್ನ ಮಧ್ಯೆ, ಇಲ್ಲಿ ಲಗೇಜು, ಇಲ್ಲಿ ಒಬ್ರು, ಇಲ್ಲಿ ಮುಂದೆ ನೋಡ್ರಿ, ಮುಂದೆ ಒಬ್ರು, ಇಬ್ರು
3 4 ನಾವ್ ಹಿಂದೆ ಸೀಟಲ್ಲಿ 3 ಜನ ಕೂತಿದ್ದೀವಿ, ಡ್ರೈವರ್ ಸೀಟಲ್ಲಿ 4 ಜನ ಕೂತ್ಕೊಂಡಿದ್ದಾರೆ ಗುರು. ನೋಡ್ರಿ ಹೆಂಗ್ ಹೋಯ್ತವ್ರೆ. ದಿಸ್ ಈಸ್ UP. ಊಟ ಇಲ್ಲ ಗೈಸ್, ಊಟ ಬೇರೆ ಇಲ್ಲ, ಅದೊಂದು ಸೀನು. ಆದ್ರೂ ಏನು ಹೇಳಿ ಇವ್ರನ್ನೆಲ್ಲ ಕನ್ವಿನ್ಸ್ ಮಾಡಿ ಒಳ್ಳೆ ಪ್ರೈಸ್ಗೆ ಒಪ್ಸೋ ಅಷ್ಟೊತ್ತಿಗೆ ಸೀನು ಅಂದರೆ ಸೀನು. ಅವ್ರನ್ನೆಲ್ಲ ಕಾರಲ್ಲಿ ಕಳಿಸ್ಬಿಟ್ವಿ ಫಸ್ಟ್ ಹೋಗಿ, ಆಮೇಲೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಪ್ರಾಬ್ಲಮ್ಮು ಅಂತ ಅಂದ್ಬಿಟ್ಟು ಯಾರೋ ಸಿಕ್ಲಿಲ್ಲ ಅಂತೆ, ಕಾರಲ್ಲಿ ಅವ್ರು ಹೋಗಿದ್ದಾರೆ. ಈಗ ನಾವು ಆಟೋದಲ್ಲಿ ಇಷ್ಟ ಎಲ್ಲ ಎತ್ಕೊಂಡಿದ್ರಿ. ಒಳ್ಳೆ ಮಜಾ ಆಯಿತು, ಒಳ್ಳೆ ಮೆಮೊರೇಬಲ್ ಡೇ. ತುಂಬಿರೋದು ನೋಡ್ರಿ, ನನಗೆ ನಗು ಬರ್ತಾಯಿದೆ. ಕಡೆ ಕುತ್ಕೊ ಸಾಕಾಗ್ತಾ ಇಲ್ಲ, ಸ್ವಲ್ಪ ದಪ್ತಿಕಾಗಲ್ಲ. ಅಲ್ಲ ನಮ್ದು ಬಿಡಿ, ಮುಂದೆ ಇಲ್ಲಿ ಆಟೋ ಡ್ರೈವರ್ ಒಬ್ರೆ ಈ ತರ ಪರಿಸ್ಥಿತಿ ಬರ್ಬೋದು ಅಂತ ಮುಂದಾಲೋಚನೆ ವಹಿಸಿ ಫುಲ್ಲು ಮೇಂಟೈನ್ ಮಾಡಿದ್ದಾರೆ. ಇಲ್ಲ ಆಕ್ಚುಲಿ ಹಿಂದೆಯಿಂದ ನೋಡಿದ್ರೆ ಗೊತ್ತೇ ಆಗಲ್ಲ ಬ್ರೋ, ಯಾರು ಹೇಳಿ ಇದ್ರಲ್ಲ ಆಟೋ ಡ್ರೈವರು ಇವರು ಅಂತ ಅನ್ಕೋತಿರ್ತಾರೆ. ಅಲ್ಲ ಇವರು. ವೆಲ್ಕಮಿಂಗ್. ಮಳೆ ಫುಲ್ ನೀರು, ಸ್ವಿಮ್ಮಿಂಗ್ ಪೂಲು. ವಾಟ್ ತಾತ? Why are you coming Kasi? I am coming Kasi to visit and see and pray God, do everything well. Yes. I was asking that what are you? Yes. ದೇವ್ರೇ ಎಲ್ರಿಗೂ no ತಾತ, ದೇವ್ರೇ ಎಲ್ರಿಗೂ ಒಳ್ಳೇದು ಮಾಡಪ್ಪ. We are praying. Okay. Aap why coming to Kasi? I am coming from Bangalore. Oh, you same flight we come. Oh man, I did not see you in flight. You saw? No, but my home in Gazipur. Oh, Gazipur. Oh, nice tata. ಅದು ಇಂಗ್ಲೀಷ್ ಹೆಂಗೆ? ಬೆಂಕಿ ಬೆಂಗಳೂರಲ್ಲಿರೋ ತಾತ ಬೆಂಕಿನೇ, ಅದು ಬೆಂಗಳೂರು ವೈಬ್. ಅದು ತಾತನಿಗೆ ಬಂದಿರೋದು. ಭಯ್ಯ ಸ್ಲೋ ಜಾವೋ ಭಯ್ಯ. हमारा एक ही लड़का हम पापा मम्मी के लिए अभी आप 100 में जाएगा, 7 लोगों को बिठा के. कैसे है भैया? नो टेंशन ತಾತ. ಜೀವನದಲ್ಲಿ ಎಲ್ಲ ನೋಡ್ಬಿಟ್ಟಿದ್ದೀರಾ ತಾತ. You saw everything in life. We did not see anything in life. We are not same tata. We are different. Same but different. ತಾತ ಕಾಸಿಗೆ ಬಂದ್ಬಿಟ್ಟು ತೀರ್ಥಯಾತ್ರೆ ಮುಗಿಸ್ಕೊಂಡು ಮನೆಗೆ ಹೋಗಿ ಆಸೆನೇ ಇಲ್ಲ ಅನ್ಸುತ್ತೆ. ನಮ್ಮನ್ನು ಹೋಗ್ಬೇಡಿ ಅನ್ನೋ ಲೆವೆಲ್ಗೆ ಹೇಳ್ತಾವ್ರೆ. ನೋ ನಾಟ್ ಎಟ್ ಆಲ್ ಅಂತ ಏನೇನೋ ಹೇಳ್ತಾವ್ರೆ ತಾತ. ಸಾರವ್ರೆ ತಾತ. ಅಲ್ಲ ತಾತ ಈ ವಯಸ್ಸಲ್ಲಿ ಹಿಂಗೆ, ಇನ್ನು ವಯಸ್ಸಲ್ಲಿ ಇದ್ದಾಗ ಹಿಂಗೆ ಹಂಗೆ ಇಮ್ಯಾಜಿನ್ ಮಾಡ್ಕೊಂಡ್ರೆ ತಾತ. ಯಾವ್ದು ಗುರು ಇದು? ಧೂಮ್ ಅಂತ ಹೋಯ್ತಾರ. ಎಷ್ಟರಲ್ಲಿ? 7 ಜನ ಹಾಕೊಂಡು 70ರಲ್ಲಿ ಹೋಯ್ತಾವ್ರಂತೆ. ಇನ್ನೊಂದಿಬ್ಬರನ್ನ ಹಾಕಿದ್ರೆ 90ರಲ್ಲಿ ಹೋಗಿರೋರು. ಸರಿಯಾಗಿ ಹೋಯ್ತವ್ರಿಗೂ. ಈ ತಾತ ಬೇರೆ ಇನ್ನೂ ಜೋಶ್ ತುಂಬ್ತಾವ್ರೆ. ನಥಿಂಗ್ ಅಂತ ಏನ್ ಕತ್ತೀನೋ, ಏನ್ ಕರ್ಕೊಂಡೋಗಿ ಬಿಡ್ತಾರೋ ಇಲ್ವೋ ನಮ್ಮನ್ನ, ಏನ್ ಕತ್ತೀನೋ ಇಲ್ಲ ಬಿಡ್ತಾರೆ. ಟೈಮ್ ಈಗ 12:10 ಆಗಿದೆ. ಓಕೆನಾ, ಇನ್ನೂ ಹೋಯ್ತಾನೆ ಇದ್ದೀವಿ. ಹೋಗ್ಬೇಕು ಇನ್ನೂ. ಎಲ್ಲಿ ಸ್ಟಾಪ್ ಮಾಡ್ಬೇಕು ಏನು ಕತೆ ಅಂತ ಇನ್ನೂ ಗೊತ್ತಿಲ್ಲ. ಬಿಕಾಸ್ ಎಲ್ಲೂ ಹೋಟ್ಲುಗಳೇ ಕಾಣ್ತಾ ಇಲ್ಲ. 12 ಗಂಟೆಗೆ ಎಲ್ಲೂ ಓಪನ್ ಇರುತ್ತೆ, ಕ್ಲೋಸ್ ಆಗಿದೆ. ಸಿಗ್ತಾ ಹೋಟ್ಲು? ಹೋಟ್ಲು ಎಲ್ಲ ಕಾಣ್ತಂತೆ ನೋಡಂತಿದ್ದೀರಿ. ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ವಾಗ್ತಾ ಇದೆ. ಬೆಳಿಗ್ಗೆ 2 ಚಪಾತಿ ತಿಂದಷ್ಟೇ, ಇನ್ನೇನು ತಿಂದಿಲ್ಲ. ಜ್ಯೂಸ್ ಕುಡಿದ್ವಿ, ಒಂದು ಟೀ ಕುಡಿದ್ವಿ, ಆಮೇಲೆ ಟೇಸ್ಟ್ ಹೆಸರಲ್ಲಿ ಒಂದು ಮೈಸೂರು ಪಾಕ್ ತಿಂದ್ವಿ. ಇಷ್ಟೇ. ಇವತ್ತು ಪ್ರತಿಯೊಂದು ತಿಂದಿರೋದು ನೆನಪಿದೆ. ಸೊ ಗೈಸ್ ಸದ್ಯಕ್ಕೆ ಒಂದು ಕಡೆ ಸ್ಟಾಪ್ ಮಾಡಿದ್ದೀವಿ. ನಿಮ್ಮ ಫ್ರೆಂಡಲ್ಲಿ ಅವರು ಅದಕ್ಕೆ ಅವ್ರು ಅಲ್ಲೇ ಬಿಟ್ಟು ಬಂದಿದ್ದೀನಿ. ಸೊ ಇಲ್ಲಿ ಸ್ಟಾಪ್ ಮಾಡಿದ್ದೀವಿ. ಇಲ್ಲೇ ಫುಡ್ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ನೋಡಿ ಹೀಗೆ ಪಾರ್ಸೆಲ್ಗಳು ಕಟ್ತಾ ಇರೋದು. ಬಿಕಾಸ್ ನಮ್ಮ ಬಾಯ್ಸ್ ಎಲ್ಲ ಅಲ್ಲಿ ಹೋಗ್ಬಿಟ್ಟು ಆಲ್ರೆಡಿ ಸ್ಟೇ ಆಗಿಬಿಟ್ಟವ್ರಲ್ಲ. ಸೊ ಅವ್ರಿಗೆಲ್ಲೂ ಸಿಕ್ಕಿಲ್ವಂತೆ. ಒಂದು ಮಾತು ಹೇಳ್ಬಿಡಿ ಅವ್ರಿಗೆ. ಸೊ ಅದಕ್ಕೋಸ್ಕರ ಅವ್ರಿಗೂ ಇಲ್ಲಿಂದನೇ ತೊಗೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಒಬ್ಬರನ್ನ ಅಲ್ಲಿ ಕಾಯಕ್ಕೆ ಬಿಟ್ಟಿದ್ದೀವಿ. ಬಿಕಾಸ್ ಗೊತ್ತಲ್ಲ ಎಲ್ಲಿದ್ದೀವಿ ನಾವು ಅಂತ. ಗೈಸ್ ನಮ್ಮದೆಲ್ಲ ಒಂದೆಲ್ಲ ಎರಡಲ್ಲ. ಆ ಹೋಟೆಲ್ ಲೊಕೇಶನ್ ಕರೆಕ್ಟಾಗಿ ಸಿಗ್ತಾಯಿಲ್ಲ. ಆಟೋನ ಗಲ್ಲಿಗೆ ತಂದುಬಿಟ್ಟು ನಿಲ್ಲಿಸ್ಬಿಟ್ಟು ಇವಾಗ ಮತ್ತೆ ವಾಪಸ್ಸು ರಾಂಗ್ ಲೊಕೇಶನ್ ಅಂದ್ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದೀವಿ. ಬಾಯ್ಸ್ ಆಲ್ರೆಡಿ ಕಾರಲ್ಲಿ ಹೋಗಿರೋರು ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ. ಮೋಸ್ಟ್ಲಿ ಸಿಕ್ಕಿದ್ರು ಅನಿಸುತ್ತೆ. ಹಾಯ್ ಮಾಡ್ತಾವ್ರೆ. ಸಿಕ್ಕಿದ್ದಾರೆ ಬಾ ಗುರು. ಇಲ್ಲಿ ಬೈಕ್ ಬರ್ತೇವೆ ಗುರು. 1 ಗಂಟೆ ಆಗಿದೆ ಟೈಮು. ಗೈಸ್ ನೋಡಿ ಯಾವುದೋ ಗಲ್ಲಿ ಪಲ್ಲಿಗೆಲ್ಲ ಬಂದ್ಬಿಟ್ಟಿದ್ದೀವಿ. ಇಲ್ಲೆಲ್ಲ ಏನಿದೆ ಸುತ್ತಮುತ್ತ ಇದು ಯಾವ್ದು ಗುರು ಇದು? ಎಂಥ ಗಲ್ಲಿ? ಇದ್ರೊಳಗೆ ರೂಮ್
ಗೈಸ್ ಇವ ಅಣ್ಣ ಬತ್ತ ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಾನೋ ಗೊತ್ತಿಲ್ಲ. ಓ ಅಣ್ಣನ ಹುಡುಗರು ಒಂದು ಕೈಲಿ ಮೊಬೈಲು, ಒಂದು ಕೈಲಿ ಎಕ್ಸ್ಪ್ಲೇಟ್ ಮಾಡ್ತಾರೆ. ಆರನ್ ಹೊಡಿಬೇಕು ಅಂದರೆ ಅದೇ ಕೈಲಿ ತೆಗೆದ್ಬಿಟ್ಟು ಎಡಗಡೆ ಆರನ್ ಹೊಡಿತಾರೆ. क्या भैया इसे बोलना है ना, हम इसे आरन दबा देते हैं इसे. ಓಹೋ ಏನು ಕಟ್ಟಿಂಗ್ ಅಣ್ಣನ ಕುಂಡಿಗೆ ಹೊಡೆದ್ಬಿಡ್ತಾರೆ. ಇಲ್ಲ